ಈ ಲೋಕಕ್ಕೆ ಹುಟ್ಟು ಬರಲಿಕ್ಕೆ ಕಾರಣ ನಮ್ಮನ್ನ ನಮ್ಮ ಪಾಪಗಳನ್ನ ಬಿಡಿಸಲಿಕ್ಕೆ ಯೇಸು ಈ ಲೋಕಕ್ಕೆ ಬಂದಿದ್ದಾನೆ. ನಿಮ್ಮ ಭಕ್ತರಿಗೆ ಹೇಳ್ರಿ, ಯೇಸು ಬಂದಿದ್ದು, ಹೇಳ್ರಿ ನಿಮ್ಮ ಭಕ್ತರು, ಯೇಸು ಬಂದಿದ್ದು ನಿಮ್ಮ ಪಾಪಗಳನ್ನ, ನನ್ನ ಪಾಪಗಳನ್ನ ಬಿಡಿಸಲಿಕ್ಕೆ. ಸೊ ಯಾರೆಲ್ಲ ಯೇಸುವನ್ನ ದೇವರ ಮೇಲೆ ನಂಬುತ್ತಾರೋ ಅವರೆಲ್ಲರ ಪಾಪಗಳನ್ನ ದೇವರು ಕ್ಷಮಿಸ್ತಾನೆ. ಆಮೇನ್. ಅವ್ರು ಏನು ಮಾಡೋದು ಅವಶ್ಯಕತೆ ಇಲ್ಲ. ಅವ್ರು ಏನ್ ಮಾಡ್ಬೇಕಂದ್ರೆ ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಆತನನ್ನ ಬಾಯಿಂದ ಆರೈಕೆ ಮಾಡಿದ್ರೆ ಸಾಕು, ಹೃದಯದ ಅವರು ದೇವರ ಮೇಲೆ ನಂಬಿದ್ರೆ ಸಾಕು, ಅವರ ಒಳಗಡೆ ಯೇಸು ಕ್ರಿಸ್ತನು ಬಂದು ಪ್ರವೇಶ ಮಾಡುತ್ತಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಓಕೆ, ಯೇಸು ಕ್ರಿಸ್ತನು ಯಾಕೆ ಬಂದನು ಎಂಬುದಾಗಿ ಇನ್ನೊಂದು ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನು ಕೆಟ್ಟು ಹೋದವರನ್ನ, ಪಾಪದಲ್ಲಿ ಇದ್ದವರನ್ನ, ಈ ಲೋಕಕ್ಕೆ ಬೇಡವಾದಂತ ಜನರು, ಈ ಸಮಾಜಕ್ಕೆ ಬೇಡವಾದಂತ ಜನರು, ಅನೇಕ ರೀತಿಯ ಪಾಪಗಳಿಗೆ, ಶಾಪಗಳಿಗೆ ಬಲಿಯಾದಂತ ಜನರನ್ನ ಹುಡುಕಿ ರಕ್ಷಿಸಲಿಕ್ಕೆ ಯೇಸು ಬಂದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಎದಕ್ಕೋಸ್ಕರ ಬಂದ? ನಮ್ಮ ಪಾಪಗಳನ್ನು ಬಿಡಿಸಿ ಕಾಯಲಿಕ್ಕೋಸ್ಕರ ಬಂದ. ಅದೇ ರೀತಿ ಲೂಕನ ಸುವಾರ್ತೆ ಕೂಡ ಹೇಳ್ತದೆ, ಹುಡುಕಿ ಅಂದ್ರೆ ಕೆಟ್ಟು ಹೋದರ ಹುಡುಕಲಿಕ್ಕೋಸ್ಕರ ಯೇಸು ಬಂದಿದ್ದು. ಇವತ್ತು ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನ ಇವತ್ತು ನಾವೆಲ್ಲರೂ ಕೂಡ ನಂಬಿ ಇವತ್ತು ನಾವು ಸಭೆಯಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಇವತ್ತು ನಾವು ಯಾರು ಸಹ ದೇವರು ಹುಡುಕೊಂಡು ಹೋಗಿಲ್ಲ, ಅದು ದೇವರೇ ನಮ್ಮನ್ನು ಹುಡುಕೊಂಡು ಬಂದಿದ್ದಾನೆ. ಆಮೇಲೆ ಅದು ದೇವರನ್ನು ಹುಡುಕೊಂಡು ಬಂದಿದ್ದಾನೆ. ನೋಡ್ರಿ, ಇವತ್ತು ನಮ್ಮ ಒಂದು ದೇಶದಲ್ಲಿ ಏನಿದೆ ಅಂತಂದ್ರೆ ಒಂದು ಗುರು ಶಿಷ್ಯರ ಪದ್ಧತಿ ಇದೆ. ಅಂದ್ರೆ ಒಬ್ಬ ಗುರುವನ್ನ ಒಬ್ಬ ಶಿಷ್ಯನ ಆಯ್ಕೆ ಮಾಡ್ಕೊಳ್ತಾನೆ. ಈಗ ನಾವೇನ್ ಮಾಡ್ತೀವಿ, ನನಗೆ ಇಂಥದೇ ಕಾಲೇಜ್ ಬೇಕು, ನನಗೆ ಇಂಥದೇ ಟೀಚರ್ ಇರಬೇಕು, ಇಂಥ ಪ್ರೊಫೆಸರ್ ಇರಬೇಕೆಂಬುದನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಆಗಿನ ದಿನಗಳಲ್ಲಿ ಆ ಶಿಷ್ಯರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ತಮ್ಮ ಗುರುಗಳನ್ನ ತಾವೇ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಪೌಲನು ಗಮಲಿಯೇಲ ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನ ತಾನೇ ಆಯ್ಕೆ ಮಾಡಿಕೊಂಡ. ಈ ಗಮಲಿಯೇಲನು ಬಹಳ ವಿದ್ಯಾವಂತನು, ಬಹಳ ವಿವೇಕಿಯಾದಂತ ಮನುಷ್ಯ, ಆತನಿಗೆ ಅನೇಕ ರೀತಿಯಾದಂತ ತಲಾಂತುಗಳು, ಪಾಂಡಿತ್ಯ ಇದೆ. ಅದಕ್ಕೋಸ್ಕರ ನನಗೆ ಈತನು ನನ್ನ ಒಂದು ಗುರುವಾಗಿರ್ಬೇಕೆಂಬುದಾಗಿ ಆತನ ಆಯ್ಕೆ ಮಾಡಿಕೊಂಡ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನ ಜೀವಿತ ಚರಿತ್ರೆ ನೋಡುವಾಗ ಯೇಸು ಕ್ರಿಸ್ತನು ಈ 12 ಶಿಷ್ಯರನ್ನ ತಾನೇ ಆಯ್ಕೆ ಮಾಡಿಕೊಂಡ. ಆ ಶಿಷ್ಯರ ಬಳಿಗೆ ಯೇಸು ಕ್ರಿಸ್ತನ ಯಾವ ಶಿಷ್ಯರು ಯೇಸು ಹತ್ರ ಬಂದ್ಬಿಟ್ಟು ನಾನು ನೀವು ಗುರು ಆಗಿರ ಅಂತ ಹೇಳಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಅವರು ಬಲೆಗಳನ್ನ ಬೀಸಿ ಮೀನುಗಳನ್ನ ಸಮುದ್ರದಲ್ಲಿ ಮೀನು ಹಿಡಿಯುವ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಅವ್ರಿಗೆ ಮಾಡುವಂತ ಕೆಲಸದ ಹತ್ರ ಹೋಗಿ, ಈಗ ನೀವು ನನ್ನನ್ನ ಹಿಂಬಾಲಿಸ್ರಿ, ನಾನು ನನ್ನ ಮನುಷ್ಯನಿಡುವಂತ ಬೆಸ್ತನಾಗಿ ಮಾಡ್ತೇನೆ ಎಂಬುದಾಗ ಯೇಸು ಕ್ರಿಸ್ತನು ಅವನು ಹೋಗಿ ಆರಿಸಿಕೊಂಡ. ಪ್ರಿಯರು, ಇವತ್ತು ನಾವೆಲ್ಲರೂ ಸಹ ಇವತ್ತು ಕೂತ್ಕೊಂಡಂತ ಪ್ರತಿಯೊಬ್ಬರೂ ಸಹ ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ದೇವರೇ ಸ್ವತಃ ತಾನೇ ಈ ಲೋಕಕ್ಕೆ ಬಂದು ನರಮನುಷ್ಯನಾಗಿ ಬಂದು ನಮ್ಮನ್ನ ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. ನಾವು ಆತನ ಮಕ್ಕಳು ಇರಬೇಕೆಂಬುದಾಗಿ, ನಾವು ಆತನ ಜೊತೆಗೆ ಜೀವಿಸಬೇಕೆಂಬುದಾಗಿ, ಆತನ ಜೊತೆಗೆ ನಾವು ನಡಿಬೇಕೆಂಬುದಾಗಿ ದೇವರು ನನ್ನನ್ನ ನಿನ್ನನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. ಆಮೇಲೆ ಇವತ್ತು ಯಾರು ಸಹ ಕೆಟ್ಟು ಹೋದವರನ್ನು ಹುಡ್ಕೊಂಡು ಹೋಗೋದಿಲ್ರಿ. ಇವತ್ತು ನೀವು ಏನಾದ್ರು ಕೆಲಸ ಮಾಡ್ಬೇಕಂದ್ರೂ ಕೂಡ, ಒಂದು P1 ಕೆಲಸ ಮಾಡ್ಬೇಕಂದ್ರೂ ಕೂಡ, ಒಂದು ಆಫೀಸಲ್ಲಿ ಕಸ ಕೊಡಿಸ್ಬೇಕಂದ್ರೂ ಕೂಡ ಆಕೆ ಕೆಲವೊಂದು ಅರ್ಹತೆಗಳಿದೆ, ಕೆಲವೊಂದು ಯೋಗ್ಯತೆಗಳಿದೆ, ಅವ್ರಿಗೆ ಕೆಲವೊಂದು ಕ್ವಾಲಿಫಿಕೇಶನ್ಸ್ ಗಳಿದೆ. ಈಗ ಆ ರೀತಿ ಕ್ವಾಲಿಫಿಕೇಶನ್ಸ್ ಅವ್ರು ಯಾರು ನೀಡ್ ಮಾಡ್ತಾ, ಆ ಒಂದು ಕ್ವಾಲಿಫಿಕೇಶನ್ ಅವ್ರು ಏನಂದ್ರೆ ಅದನ್ನ ಮೀಟ್ ಮಾಡುವಾಗ ಮಾತ್ರನೇ ಅವ್ರಿಗೆ ಏನ್ ಮಾಡ್ತಾರೆ, ಕೆಲಸ ಕೊಡ್ತಾರೆ. ಒಂದು ಯಾವ ಆಫೀಸಲ್ಲಿ ಕೆಲಸ, ಅವ್ರ ಕಸ ಹೊಡಿಬೇಕಂದ್ರೂ ಕೂಡ ನಿನಗೆ SLC ಓದಿದೆಯಲ್ಲ ಅಂತ ಕೇಳ್ತಾರೆ, ನಿನಗೆ ಓದಕ್ ಬರ್ಲಿಕ್ಕೆ ಬರ್ತದ ಅಂತ ಕೇಳ್ತಾರೆ. ಹೌದಲ್ವಾ? ಒಂದು ಕಸ ಹೊಡಿಲಿಕ್ಕೆ P1 ಆಗ್ಲಿಕ್ಕೆ ಅಷ್ಟು ಕ್ವಾಲಿಫಿಕೇಶನ್ ಇರಬೇಕಾಗಿದ್ರೆ, ಅಷ್ಟು ಅವರು ಒಂದು ಅರ್ಹತೆಯನ್ನ ಬಯಸುವುದಾಗಿದ್ದರೆ, ನನ್ನನ್ನ ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ಇನ್ನು ಯಾವ ಅರ್ಹತೆಯನ್ನ ನಮ್ಮಿಂದ ಬಯಸುವಂತರಾಗಿದ್ದಾರೆ. ಆಮೇಲೆ ಈಗ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ನಮ್ಮನ್ನ ಬಂದು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ಅರ್ಹತೆ ಇಲ್ಲಂತ ನಮ್ಮನ್ನ, ಯಾವ ಯೋಗ್ಯತೆ ಇಲ್ಲಂತ ನಮ್ಮನ್ನ, ಈ ಲೋಕದಲ್ಲಿ ಯಾವುದೇ ರೀತಿಯಂತ ಒಂದು ಗಣನೆಗೆ ಬರದಿರುವಂತ ನಮ್ಮನ್ನ ಯೇಸು ಕ್ರಿಸ್ತನ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆ? ನಾವು ಆತನ ಮಕ್ಕಳಾಗಿರ್ಬೇಕೆಂಬುದಾಗಿ, ಆತನ ಜೊತೆಗೆ ಯಾವಾಗ ನಾವು ಜೀವಿಸಬೇಕೆಂಬುದಾಗಿ, ಆತನೊಟ್ಟಿಗೆ ನಡಿಬೇಕೆಂಬುದಾಗಿ ಇವತ್ತು ಯೇಸು ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. ಆತ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ನಾವು ಯೇಸು ಕ್ರಿಸ್ತನನ್ನು ಆರಿಸಿಕೊಳ್ಳಲಿಲ್ಲ, ಆತನೇ ಬಂದು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತ ನಮ್ಮನ್ನು ಹುಡುಕಿ ಬಂದು ರಕ್ಷಿಸಿದ್ದಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನೇ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ಆತು ನಾವೆಲ್ಲ ಕೆಟ್ಟು ಹೋಗಿದ್ವಿ. ನಮ್ಮಲ್ಲಿ ಕೂತ್ಕೊಂಡು ಯಾರಾದ್ರೂ ಕೂಡ ನಾನು ಏನ್ ತಪ್ಪೇ ಮಾಡಿಲ್ಲ ಸರ್, ನಾನು ಪಾಪನೇ ಮಾಡಿಲ್ಲ, ನಾನು ಕೆಟ್ಟು ಮಾಡಿಲ್ಲ, ಯಾರು ಒಳ್ಳೇದು, ನಾನು ಎಲ್ಲರಿಗೂ ಒಳ್ಳೇದನ್ನೇ ಮಾಡಿದ್ದೇನೆ, ನಾನು ಕೆಟ್ಟು ಮಾಡಿಲ್ಲ, ನಾನು ಯಾವ್ದು ಕೆಡುಕು ಯಾರು ಮಾಡಿಲ್ಲ ಅಂತ ಹೇಳಕ್ ಸಾಧ್ಯನಾ? ಖಂಡಿತವಾಗ್ಲು ನಮ್ಮ ಮನಸ್ಸಿನಿಂದ, ನಮ್ಮ ಆಲೋಚನೆಗಳಿಂದ, ನಮ್ಮ ಕ್ರಿಯೆಗಳಿಂದ ಅನೇಕ ತಪ್ಪುಗಳನ್ನ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಯೇಸು ಕ್ರಿಸ್ತನು ಈಗ ನಮ್ಮ ತಪ್ಪುಗಳನ್ನ ಗಣನೆಗೆ ತೆಗೆದುಕೊಳ್ಳಲಾರದೆ ಆತ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ.
ನೀವು ಒಂದ್ ವೇಳೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ, ನೀವು ತರಕಾರಿ ಮಾರ್ಕೆಟ್ಗೆ ಹೋಗ್ತೀರಾ, ತರಕಾರಿ ಮಾರ್ಕೆಟ್ಗೆ ಹೋಗಿ ಕೆಟ್ಟಿರುವಂತ ಹಣ್ಣುಗಳನ್ನ ತಗೊಂಡ್ಬರ್ತೀರಾ? ಕೆಟ್ಟಿರುವಂತ ಟೊಮೆಟೊ ಹಣ್ಣು ತಗೊಂಡ್ಬರ್ತೀರಾ? ಇಲ್ಲ. ನೀವು ದುಡ್ಡು ಕೊಟ್ಟು ಯಾವ್ದು ಬೆಸ್ಟ್ ಅಲ್ಲಿ ಬೆಸ್ಟ್ ಇರುತ್ತೋ ಅದನ್ನ ತಗೊಂಡ್ಬರ್ತೀರಿ. ಬೆಳಗ್ಗೆ ನೀವು ಇಲ್ಲಿ APMC ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ನಿಮಗೆ ಫ್ರೆಶ್ ಆಗಿರುವಂತ ಒಂದು ಫ್ರೂಟ್ ಎಲ್ಲ ಒಂದು ವೆಜಿಟೇಬಲ್ಸ್ ಸಿಗುತ್ತೆ, ಆಗ ತಾಜಾ, ಹೌದಲ್ವಾ? ಅದನ್ನ ತಗೊಂಡ್ಬರ್ತೀವಿ. ಸೊ ಹಾಗಾಗಿ ನೋಡ್ರಿ, ನಾವು ಹೋಗಿ ದುಡ್ಡನ್ನು ಕೊಟ್ಟು ಒಳ್ಳೆದನ್ನೇ ಆಯ್ಕೆ ಮಾಡ್ಕೊಂಡು ಬರ್ತೀವಿ. ಆದ್ರೆ ಯೇಸು ಕ್ರಿಸ್ತನು ಆತನು ಈ ಭೂಮಿಗೆ ಮನುಷ್ಯನಾಗಿ ಬಂದು ಕೆಟ್ಟು ಹೋದ್ರು ನಮ್ಮನ್ನ ಯೇಸು ಕ್ರಿಸ್ತನ ಆಯ್ಕೆ ಮಾಡಿಕೊಂಡಿದ್ದಾನೆ. ಆಮೇಲೆ ಕೆಟ್ಟು ಹೋಗಿದ್ವಿ, ನಾವು ಯಾರಿಗೂ ಬೇಡವಾಗಿದ್ವಿ, ನಮ್ಮ ಕುಟುಂಬದ ನಮ್ಮನ್ನ ಪ್ರೀತಿ ಮಾಡಲಿಲ್ಲ, ನಮ್ಮ ಸಂಬಂಧಿಕರ ನಮ್ಮನ್ನ ಪ್ರೀತಿ ಮಾಡಲಿಲ್ಲ, ನಮ್ಮನ್ನು ಹುಟ್ಟಿದಂತ ಒಡ ಹುಟ್ಟಿದವರು ನಮ್ಮನ್ನ ಪ್ರೀತಿ ಮಾಡಲಿಲ್ಲ. ಈ ರೀತಿಯಾಗಿ ಜೀವಿಸುವಂತ ನಮ್ಮನ್ನ ಯೇಸು ಕ್ರಿಸ್ತನ ಹುಡುಕಿಕೊಂಡು ಬಂದಿದ್ದಾನೆ. ಯಾಕೆ? ನಮ್ಮನ್ನ ಜಾತಿ ಬದಲಾವಣೆ ಮಾಡ್ಲಿಕ್ಕಲ್ಲ, ಧರ್ಮ ಬದಲಾವಣೆ ಮಾಡ್ಲಿಕ್ಕಲ್ಲ, ನಮ್ಮನ್ನ ಯಾವುದೋ ಒಂದು ದೇವರಿಗೆ ನಾವು ಹೋಗಿ ಆರಾಧನೆ ಮಾಡ್ಲಿಕ್ಕೆ, ಪೂಜಿಸಲಿಕ್ಕೆ ದೇವರು ನಮ್ಮನ್ನ ಕರೀಲಿಕ್ಕೆ ಬರಲಿಲ್ಲ. ನಮ್ಮ ಜೀವಿತಗಳನ್ನ ಬದಲಾಯಿಸಲಿಕ್ಕೆ ಯೇಸು ಬಂದಿದ್ದು. ಆತನು ಧರ್ಮವನ್ನು ಬದಲಾವಣೆ ಮಾಡಲಿಕ್ಕೆ ಬರಲಿಲ್ಲ. ಇವತ್ತು ಅನೇಕರು ಯೇಸು ಕ್ರಿಸ್ತನ ಕುರಿತಾಗಿ ಕಳಿಸಿದ ಕುರಿತಾಗಿ ಅನೇಕ ತಪ್ಪಾದ ಮಾಹಿತಿಗಳು ಇರುವಂತದ್ದಾಗಿದೆ. ಅವರು ಅನೇಕರನ್ನ ಮತಾಂತರ ಮಾಡ್ತಾರೆ, ಜಾತಿಯನ್ನ ಬದಲಾವಣೆ ಮಾಡ್ತಾರೆ, ಧರ್ಮ ಬದಲಾವಣೆ ಮಾಡ್ತಾರೆ, ಅವ್ರ ಜಾತಿಗೆ ಸೇರಿಸ್ಕೊಂಡ್ಬಿಡ್ತಾರೆ ಎಂಬುದಾಗಿ. ಯೇಸು ಕ್ರಿಸ್ತನು ಯಾವುದೇ ಜಾತಿಯನ್ನು ಸೇರಿಸಲಿಕ್ಕೆ, ಯಾವುದೇ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಧರ್ಮ ಸ್ಥಾಪಕನಾಗಿ ಬರಲಿಲ್ಲ ರೀ. ಯೇಸು ಕ್ರಿಸ್ತನು ಬಂದಿದ್ದು ಕೆಟ್ಟುವುದಂತ ಜನರನ್ನ, ಮುರಿದೋದಂತ ಜನರನ್ನ, ಈ ಲೋಕದಲ್ಲಿ ಯಾರಿಗೂ ಬೇಡದಂತ ಜನರನ್ನ, ಈಗ ನಾನು ಬದುಕಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ನನ್ನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬೇಕು, ಈಗ ನನ್ನ ಜೀವಿತಕ್ಕೆ ಯಾವುದೇ ಅರ್ಥ ಇಲ್ಲ ಅಂದುಕೊಂಡು ಈಗ ನನ್ನ ಜೀವಿತ ನಾನು ಅಂತ್ಯ ಮಾಡಿಕೊಳ್ತೇನೆ ಎಂಬುದಾಗಿ ಹೇಳುವಂತ ಜನರಿಗಾಗಿ ಯೇಸು ಈ ಲೋಕಕ್ಕೆ ನರಮನುಷ್ಯನಾಗಿ ಬಂದಿದ್ದಾನೆ. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಯೇಸು ಬಂದಿದ್ದೆ ಈ ಲೋಕದಲ್ಲಿ ಲೀಸ್ಟ್ ಪರ್ಸನ್, ಅಂದ್ರೆ ಯಾರು ಈ ಮನುಷ್ಯನ ಈ ಲೋಕದಲ್ಲಿ ಆತನು ಕೊನೆಯ ವ್ಯಕ್ತಿ ಆಗಿದನೋ ಆ ಕೊನೆಯ ವ್ಯಕ್ತಿಯನ್ನು ಸಹ ಯೇಸು ಪ್ರೀತಿ ಮಾಡಲಿಕ್ಕೆ ಈ ಲೋಕಕ್ಕೆ ಬಂದಿಲ್ಲ. ಆಮೇಲೆ ಸೊ ನಾವೇನ್ ಮಾಡ್ತೇವೆ ಅಂತಂದ್ರೆ, ಈ ಯೇಸು ಕ್ರಿಸ್ತನನ್ನ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡ್ಬೇಕು. ಆಮೇಲೆ ಇವತ್ತು ನಾನು ಯೇಸು ಕ್ರಿಸ್ತನ, ನಮ್ಗೆ 25 ವರ್ಷ ಆಗಿದೆ, 2000ನೇ ಇಸ್ವಿಯಲ್ಲಿ ನಾನು ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ನಾನು ಸ್ವೀಕಾರ ಮಾಡಿದೆ. 25 ವರ್ಷದಲ್ಲಿ ನಾನು ನನ್ನ ಜೀವಿತದಲ್ಲಿ ನಾನು ನೋಡಿದಂತ ಒಂದು ಸಂಗತಿ ಅಂತಂದ್ರೆ, ಯೇಸು ಕ್ರಿಸ್ತನ ನನ್ನ ಜೀವಿತದಲ್ಲಿ ಒಂದು ದಿನ ಕೂಡ ನನಗೆ ಕೇಡು ಮಾಡಲಿಲ್ಲ, ಒಂದು ದಿನ ಕೂಡ ನನಗೆ ಅನ್ಯಾಯ ಮಾಡಲಿಲ್ಲ, ಒಂದು ದಿನ ನನಗೆ ಅನ್ಯಾಯ ಮಾಡಿ ಮೋಸ ಮಾಡಲಿಲ್ಲ, ಒಂದು ದಿನ ಕೂಡ ನನ್ನ ದೇವರು ದೂರ ತಳ್ಳಲಿಲ್ಲ. ನೀನು ನನ್ನ ಜೊತೆಗಿಲ್ಲ, ನೀನು ವಿರುದ್ಧವಾಗಿ ತಪ್ಪು ಮಾಡಿದೀಯಾ, ನನ್ನ ವಿರುದ್ಧವಾಗಿ ನೀನು ಪಾಪ ಮಾಡಿದೀಯಾ, ನನ್ನ ಮಾತು ನೀನು ಕೇಳಲಿಲ್ಲ, ನನ್ನ ಮಾರ್ಗದಲ್ಲಿ ನಡೆಯಲಿಲ್ಲ, ನಾನೇನು ಪ್ರೀತಿ ಮಾಡಲ್ಲ ಹೋಗಿ ಎಂಬುದಾಗಿ ಯಾವತ್ತೂ ಕೂಡ ದೇವರು ನನ್ನ ತಳ್ಳಲಿಲ್ಲ. ಇವತ್ತು ಕೂಡ ನಾವು ಅನೇಕ ಸಾರಿ ಬೀಳ್ತೇವೆ ಪ್ರಿಯರೇ, ಅನೇಕ ಸಾರಿ ತಪ್ಪುಗಳನ್ನು ಮಾಡ್ತೇವೆ, ಅನೇಕ ಸಾರಿ ದೇವರಿಗೆ ವಿರುದ್ಧವಾಗಿ ದಂಗೆ ಹೇಳ್ತೇವೆ, ಅನೇಕ ಸಾರಿ ದೇವರಿಗೆ ಬೆನ್ನು ಮಾಡಿಕೊಂಡು ಜೀವಿಸ್ತೇವೆ, ಸಭೆಗಳಿಗೆ ಬರೋದಿಲ್ಲ, ಪ್ರಾರ್ಥನೆ ಜೀವಿತ ಇರೋದಿಲ್ಲ, ವಾಕ್ಯವನ್ನು ನಿರಂತರವಾಗಿ ಓದೋದಿಲ್ಲ, ದೇವರ ವಾಗ್ದಾನಗಳನ್ನು ಕೈಗೊಂಡು ನಡೆಯುವುದಿಲ್ಲ. ಆದರೂ ಸಹ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ ಇದ್ದಾನೆ. ಆತನ ಪ್ರೀತಿ ಅದು ಎಂದು ಕೂಡ ಬದಲಾಗಿಲ್ಲ ಪ್ರಿಯರೇ. ಮನುಷ್ಯನ ಪ್ರೀತಿ ಬಹಳ ವ್ಯತ್ಯಾಸ, ಆದರೆ ದೇವರ ಪ್ರೀತಿ ಅದು ಬದಲಾಗದಿರುವಂತ ಪ್ರೀತಿ. ಓಕೆ, ನಾನು ನಿಮಗೊಂದು ಸಂಗತಿಯನ್ನು ಕೇಳ್ತೇನೆ. ಒಬ್ಬ ಮನುಷ್ಯ ಇದ್ದಾನೆ, ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಬ್ಬ ಮನುಷ್ಯ ಯಾವಾಗಲೂ ದೇವರಿಗೆ ಭಯ ಪಡ್ತಾನೆ, ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೆ, ಆತನ ವಾರ 2 ದಿನ ಉಪವಾಸ ಮಾಡ್ತಾನೆ, ಒಂದು ವಾರದ ತಪ್ಪಿದ ಸಭೆಗೆ ಬರ್ತಾನೆ, ದಶಾಂಶ ಕೊಡ್ತಾನೆ, ಕಾಣಿಕೆ ಕೊಡ್ತಾನೆ, ಎಲ್ಲ ಮೀಟಿಂಗ್ ಅಟೆಂಡ್ ಆಗ್ತಾನೆ, ಭಯ ಭಕ್ತಿಯಲ್ಲಿ ಜೀವಿಸ್ತಾ ಇದ್ದಾನೆ. ಇನ್ನೊಬ್ಬ ಮನುಷ್ಯ ಇದ್ದಾನೆ, ಅವನಿಗೆ ಡೆಡ್ ಅಪೋಸಿಟ್. ಓಕೆ, ಅವ್ನು ಪ್ರೇಯರ್ ಮಾಡಲ್ಲ, ದೇವ್ರು ನಂಬಲ್ಲ, ಅವನೆಲ್ಲ ಜೀವಿತದಲ್ಲಿ ಬರೀ ಕುಡುಕತನ, ಮೋಸ, ಅನ್ಯಾಯ, ವಂಚನೆ, ಸುಲಿಗೆ, ಕೊಲೆಗಳನ್ನು ಮಾಡಿ ಅನೇಕರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಜೀವಿಸುವಂತ ವ್ಯಕ್ತಿ. ನಿಮಗೆ ಒಂದು ಪ್ರಶ್ನೆ ಕೇಳ್ತಾನೆ, ಇಬ್ಬರು ವ್ಯಕ್ತಿಗಳಲ್ಲಿ ದೇವರು ಅತ್ಯಂತ ಹೆಚ್ಚಾಗಿ ಪ್ರೀತಿ ಮಾಡೋದು ಯಾರನ್ನ? ಯಾರನ್ನ ದೇವ್ರ ಪ್ರೀತಿ ಮಾಡೋದು? ಜಾಸ್ತಿ ದೇವರಿಗೆ ಪ್ರೀತಿ ಮಾಡ್ತಾನೆ, ಪ್ರತಿ ವಾರ ಸಭೆಗೆ ಹೋಗ್ತಾನೆ, ಒಂದು ವಾರ ಚರ್ಚೆ ತಪ್ಸಲ್ಲ, ದೇವರಿಗೆ ಕಾಣಿಕೆ ಕೊಡ್ತಾನೆ, ವಾರಕ್ಕೆ 2 ಸಲ ಉಪವಾಸ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅರ್ಥ ಆಯ್ತಾ? ಅವನ ದೇವರು ಹೆಚ್ಚು ಪ್ರೀತಿ ಮಾಡ್ತಾರ ಅಥವಾ ಅವನಿಗೆ ಡೆಡ್ ಅಪೋಸಿಟ್ ಇರುವಂತಹ ಪಾಪಿಯಾದ ವ್ಯಕ್ತಿಯ ದೇವರು ಪ್ರೀತಿ ಮಾಡ್ತಾನೆ? ಓಕೆ, ಸೊ ದೇವರ ಪ್ರೀತಿ ಅದು ಬದಲಾಗದಿರುವಂತಹ ಪ್ರೀತಿ. ದೇವರು, ನನ್ನ ಒಂದು ಉತ್ತರ ಏನಂತಂದ್ರೆ, ದೇವರು 100% ಇಬ್ಬರು ಕೂಡ ಸರಿ ಸಮವಾಗಿ ದೇವರು ಪ್ರೀತಿ ಮಾಡ್ತಾರೆ. ಆಮೇಲೆ ಸೊ ನಮ್ಮ ಮೆಜರ್ಮೆಂಟ್ ಹೆಂಗ್ ಗೊತ್ತಾ? ನೀನು ಎಷ್ಟು ಓದಿದ್ಯಾ, ಹೌದಲ್ವಾ? ಎಷ್ಟು ಬುದ್ಧಿ ಇದೆ, ಎಷ್ಟು ಜ್ಞಾನ ಇದೆ, ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿ ಕಾಣ್ತೀಯ, ಎಷ್ಟು ಡಿಗ್ರಿ ಮಾರ್ಕ್ಸ್ ತಗೊಂಡಿಯಾ, ಹೌದಲ್ವಾ? ಎಷ್ಟು ಆತ್ಮಿಕವಾಗಿ ಬೆಳೆದಿದ್ಯಾ, ಎಷ್ಟು ಚೆನ್ನಾಗಿ ಆಡಾಡ್ತೀಯ, ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತೀಯ, ಇದು ನಮ್ಮ ಒಂದು ಮೆಜರ್ಮೆಂಟ್, ಹೌದಲ್ವಾ? ಇವ್ರು ಎಷ್ಟು ಸಾಹುಕಾರ ಇದ್ದಾರೆ, ಇವ್ರು ಎಷ್ಟು ಶ್ರೀಮಂತರಿದ್ದಾರೆ, ಇವ್ರು ಎಷ್ಟು ಆಸ್ತಿ ಇದೆ, ಇದು ನಾವು ಮೆಜರ್ಮೆಂಟ್ ಮಾಡ್ತೀವಿ. ಮನುಷ್ಯನ ಮೆಜರ್ಮೆಂಟ್. ದೇವ್ರ ಮೆಜರ್ಮೆಂಟ್ ಏನ್ ಗೊತ್ತಾ? 0. God never expect nothing from us. ದೇವರು ನಮ್ಮಿಂದ ಏನು ಕೂಡ ಬಯಸೋದಿಲ್ಲ.
ದೇವರಿಂದ ಬಯಸೋದು ಒಂದೇ ಒಂದು, ನಿನ್ನ ಪುಟ್ಟವಾದ ಹೃದಯ ಮಾತ್ರ ದೇವರು ಬಯಸ್ತಾನೆ. ಆಮೇಲೆ ಸೊ ದೇವರು ಈ ಭೂಮಿಯನ್ನ, ಆಕಾಶವನ್ನ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ, ಕಣ್ಣಿಗೆ ಕಾಣದಿರುವಂತ ಅನೇಕ ಆಕಾಶ ಕಾಯಗಳನ್ನ ದೇವರು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ದೇವರು, ಇಷ್ಟು ದೊಡ್ಡ ದೇವರು ಈ ಪುಟ್ಟ ಹೃದಯದಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಆದ್ರೆ ಒಂದು ಕಂಡೀಷನ್ ಗೊತ್ತಾ, ಈ ಹೃದಯ ಯಾವಾಗಲೂ ಶುದ್ಧವಾಗಿರ್ಬೇಕು. ಈ ಹೃದಯದಲ್ಲಿ ಕಪಟತನ ಇರಬಾರ್ದು, ಈ ಹೃದಯದಲ್ಲಿ ಮೋಸ ಇರಬಾರ್ದು, ಈ ಹೃದಯದಲ್ಲಿ ಸುಳ್ಳು ಇರಬಾರ್ದು, ಈ ಹೃದಯದಲ್ಲಿ ದೇವರಿಗೆ ಏನಂತಂದ್ರೆ ನಾವು ದೇವರಿಗೊಂದು ಮನುಷ್ಯರಿಗೊಂದು ನಾವು ಹೆಂಗ್ ಮಾಡ್ತೀವಲ್ಲ ಆ ತರ ಒಂದು ಕಪಟದ ಹೃದಯ ಇರಬಾರ್ದು. ಹೃದಯ ಶುದ್ಧವಾಗಿದ್ರೆ ಅಲ್ಲಿ ದೇವರು ಬಂದು ವಾಸ ಮಾಡ್ತಾರೆ. ಆಮೇಲೆ ಇವತ್ತು ದೇವರು ನಿನ್ನ ಮತ್ತೊಂದ್ಸರಿ ಕರೀತಾ ಇದ್ದಾನೆ. ನಿನ್ನ ಪರಿಸ್ಥಿತಿ ಏನಾಗಿದ್ರು ಪರವಾಗಿಲ್ಲ, ನಿನ್ನ ಸಂಬಂಧಿಕರ ನಿನ್ನ ಬಗ್ಗೆ ಏನ್ ಮಾತಾಡಿದ್ರು ಪರವಾಗಿಲ್ಲ, ಈಗ ನಿನ್ನ ಸ್ನೇಹಿತರು, ನಿನ್ನ ಬಂಧು ಬಳಗದವರು, ನಿನ್ನ ಜೊತೆ ಕೆಲಸ ಮಾಡುವಂತ ಜನರು ನಿನ್ನ ವಿರುದ್ಧವಾಗಿ ಏನ್ ಬೇಕಾದ್ರೂ ಮಾತಾಡಬಹುದು. ಆದ್ರೆ ಒಂದು ಸಂಗತಿಯನ್ನು ಮಾತ್ರ ನೀನು ಮರಿಬಾರ್ದು, ಏನಂತಂದ್ರೆ ನಿನ್ನನ್ನ ದೇವರು ಅತ್ಯಧಿಕವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಆತ ಎಷ್ಟು ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಮಾಡಿದಂದ್ರೆ ತನ್ನ ಪ್ರಾಣವನ್ನೇ ಕೊಟ್ಟು ಪ್ರೀತಿ ಮಾಡಿದ. ಆಮೇಲೆ ಯಾರಾದ್ರೂ ಈ ಲೋಕದಲ್ಲಿ ಗಣನೆಗೆ ನಾವು ನೋಡಿ, ನಮಗೂ ದೇವರಿಗೆ ಯಾವ ಸಂಬಂಧನೇ ಇಲ್ಲ. ಯೇಸು ಹುಟ್ಟಿದ್ದು ಯೆರೂಸಲೇಮ್ ದೇಶದಲ್ಲಿ, ಯೇಸು ಹುಟ್ಟಿದ್ದು ಏಷ್ಯಾ ಖಂಡದಲ್ಲಿ. ಆದ್ರೆ ಈ ಯೇಸು ಕ್ರಿಸ್ತನಿಗೂ ಭಾರತೀಯರಂತ ನಮಗೂ ಯಾಕಿರಂತ ನಮ್ಗೆ ಏನ್ ಸಂಬಂಧ ರೀ? ನಮಗ ಆತನಿಗೆ ಏನ್ ಸಂಬಂಧ? ನಮ್ಮ ದೊಡ್ಡಪ್ಪನ ಮಗನ, ಚಿಕ್ಕಪ್ಪನ ಮಗನ, ದೂರದ ಸಂಬಂಧಿನ ನಾವ್ ಯಾಕೆ ಆತನ ನಂಬಬೇಕು? ಹೌದಲ್ವ? ಯಾಕೆ ಯೇಸು ನಂಬಬೇಕು? ಯಾಕೆ ಯೇಸು ಕ್ರಿಸ್ತ ನಂಬಬೇಕಂದ್ರೆ ಯೇಸು ಕ್ರಿಸ್ತನು ಒಂದು ಜಾತಿಗೆ, ಒಂದು ಕುಲಕ್ಕೆ, ಒಂದು ಸ್ಥಳಕ್ಕೆ, ಒಂದು ದೇಶಕ್ಕೆ, ಒಂದು ಜನರಿಗೆ, ಒಂದು ಕುಲದವರಿಗೆ ಯೇಸು ಸೀಮಿತವಾಗಿಲ್ಲ. ಯೇಸು ಕ್ರಿಸ್ತನ ಸರ್ವ ಲೋಕದ ದೇವರಾಗಿ